ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR, GPSTR, PSTR ಈ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಆ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ಹಲವಾರು ಕ್ಲಾಸ್ಗಳನ್ನು ನಾನು ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಇವತ್ತಿನ ತರಗತಿಯಲ್ಲಿ ನಾನು ಕಂಪ್ಯೂಟರ್ ಹಿಸ್ಟ್ರಿ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಗಣಕಯಂತ್ರದ ಇತಿಹಾಸ. ದೈನಂದಿನ ಜೀವನದಲ್ಲಿ ಬಹುತೇಕ ಎಲ್ಲ ಅಂಶಗಳಲ್ಲಿ ನಾವು ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಕಂಪ್ಯೂಟರ್ ಈಗ ನಮ್ಮ ದೈನಂದಿನ ಜೀವನದಲ್ಲಿ ಏನಾಗಿದೆ, ಅನಿವಾರ್ಯ ಒಂದು ಭಾಗವಾಗಿದೆ. ಕಂಪ್ಯೂಟರ್ಗಳು ನಮ್ಮ ಜೀವನವನ್ನು ಪರಿವರ್ತಿಸುವ ವೇಗ ಮತ್ತು ನಿಖರತೆ ನಿಜವಾಗಿಯೂ ಏನು ಮಾಡ್ತೇವೆ, ಬೆರಗುಗೊಳಿಸ್ತೇವೆ. ಕಂಪ್ಯೂಟರ್ಗಳು ನಮ್ಮ ಜೀವನದಲ್ಲಿ ಪರಿವರ್ತಿಸುವಂಥ ವೇಗ ಆಗಿರ್ಬೋದು, ನಿಖರತೆ ಆಗಿರ್ಬೋದು, ಇರೋ ನೋಡಿದ್ರೆ ನಮಗೆ ಕಂಪ್ಯೂಟರ್ ಎಷ್ಟು ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗ್ತೈತೆ. ಇಂದು ಕಂಪ್ಯೂಟರ್ ಬಳಕೆ ಇಲ್ಲದೆ ಯಾವುದೇ ಒಂದು ವ್ಯವಹಾರ ನಡೆಯೋದಿಲ್ಲ. ಕಂಪ್ಯೂಟರ್ ಇಲ್ಲದೇ ಯಾವುದೇ ಒಂದು ಕಾರ್ಯ ಮಾಡೋಕ್ಕೆ ಇವತ್ತು ಏನಾಗಿದೆ ಅಂದರೆ ಅಸಾಧ್ಯವಾಗಿದೆ ಅಂತ ನಾವು ಹೇಳ್ಬೋದು. ವಾಸ್ತವವಾಗಿ ಅನೇಕ ಸಂಸ್ಥೆಗಳು ಕಂಪ್ಯೂಟರ್ಗಳ ಪ್ರಯೋಜನಗಳಿಂದಾಗಿ ಕಾಗದರಹಿತವಾಗಿ ಏನು ಮಾಡ್ತಾಯಿದ್ದೇವೆ, ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗೇನು ಪೆನ್ನು ಪೇಪರ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಎಲ್ಲ ಕಂಪ್ಯೂಟ್ರಲ್ಲೇ ನಾವು ಮಾಡ್ತಾಯಿದ್ದೀವಿ, ಕೆಲಸವನ್ನು ಮಾಡ್ತಾಯಿದ್ದೀವಿ. ವಾಸ್ತವವಾಗಿ ಅನೇಕ ಸಂಸ್ಥೆಗಳು ಏನು ಮಾಡ್ತಿದೆ, ಕಂಪ್ಯೂಟರ್ ಪ್ರಯೋಜನದಿಂದಾಗಿ ಕಾಗದರಹಿತವಾಗಿ ಏನು ಮಾಡ್ತಿದೆ, ಕೆಲಸ ಅನ್ನೋದಾಯಿತು ಪನ್ಸು. ಮತ್ತೊಂದರೆ ನೋಡಿದ್ರೆ ಕಂಪ್ಯೂಟರ್ಗಳು ಸರಳ ಲೆಕ್ಕಾಚಾರದ ಸಾಧನದಿಂದ ಇಂದು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಪೋರ್ಟಬಲ್ ಹೈ ಸ್ಪೀಡ್ ಕಂಪ್ಯೂಟರ್ಗಳಿಗೆ ಕಾಲಾನಂತರದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ. ಬೆಳ್ಕೊಂಡು ಬಂದಿದ್ದಾನೆ ಮಾನವ ಅಂತೇಳಿ ನೋಡಿರಿ. ಫಸ್ಟ್ ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ ನಾವು, ಅದೇ ರೀತಿ ಬೆಳೆದು ಬಂದಿರೋದು ನೋಡಿರಿ. ಈ ಥರ ಎಲ್ಲ ಡೆವಲಪ್ ಆಗಿ ಇವಾಗ ಏನು ಮಾಡ್ತಾಯಿದ್ದಾನೆ, ಕಂಪ್ಯೂಟರ್ ಸಾಮಗ್ರಿಯನ್ನು ಬಳಸ್ತಾ ಇದ್ದಾನೆ. ತ್ವರಿತ ಲೆಕ್ಕಾಚಾರಗಳ ಅಗತ್ಯವುಳ್ಳ ಕಂಪ್ಯೂಟರ್ಗಳ ಉದ್ಯಮದ ಬೆಳವಣಿಗೆಯನ್ನು ಇದು ಮಾಡ್ತದೆ, ಕಂಪ್ಯೂಟರ್ ಪ್ರಚೋದನೆ ಮಾಡ್ತೈತೆ. ಹಸ್ತಚಾಲಿತ ಕಂಪ್ಯೂಟಿಂಗ್ ಅಸಮರ್ಥ ಮತ್ತು ದೋಷಗಳಿಗೆ ಏನಾಗುತ್ತೆ, ಗುರಿಯಾಗಿರ್ತೈತೆ. ಏಕೆಂದರೆ ನಾವು ಕೈಯಿಂದ ಮಾಡುವಂತಹ ಕೆಲಸ ಏನಾಗ್ತವೆ, ಸ್ವಲ್ಪ ದೋಷಗಳು ಕಂಡುಬರ್ತವೆ. ಆದರೆ ನಾವು ಕಂಪ್ಯೂಟರ್ಗೆ ಸರಿಯಾದ ಮಾಹಿತಿ ಕೊಟ್ಟರೆ ಏನು ಮಾಡ್ತದೆ, ಸರಿಯಾದ ಕೆಲಸ ನಮಗೆ ಮಾಡಿಕೊಡ್ತೈತೆ. ಅಲ್ಲಿ ಕೂಡ ನಾವು ಮಾಹಿತಿ ತಪ್ಪಾಗಿ ನಾವು ತಪ್ಪಾಗಿ ಕೊಟ್ಟರೆ ಮಾತ್ರ ತಪ್ಪಾಗುತ್ತೆ. ಇಲ್ಲಾಂದರೆ ಅದು ಆ್ಯಕ್ಯುರೇಟಾಗಿ ನಾವೇನು ಕೊಟ್ಟಿರ್ತೀವೋ ಆ ಒಂದು ಮಾಹಿತಿ ಮೇಲೆ ಏನು ಮಾಡ್ತದೆ, ನಮಗೆ ಲೆಕ್ಕಾಚಾರಗಳನ್ನು ಮಾಡ್ತದೆ. ಪರಿಣಾಮಕಾರಿಯಾಗಿ ವೇಗವಾದ ಕಂಪ್ಯೂಟಿಂಗ್ ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಏನು ಮಾಡ್ತಾಯಿದ್ದೇವೆ, ಕಂಪ್ಯೂಟರ್ಗಳಿಂದ ಪ್ರಯತ್ನ ಮಾಡ್ತಾಯಿದ್ದೇವೆ. ಮೊದಲ ಲೆಕ್ಕಾಚಾರದ ಸಾಧನವಾದಂತಹ ಅಬಾಕಸ್, ಮೊದಲ ಕ್ಯಾಲ್ಕುಲೇಟರ್ ಅಂತ ಹೇಳಿ ಕರಿತೀವಿ ಅಬಾಕಸ್ಗೆ. ಇದು ಪ್ರಾರಂಭವಾದ ಪ್ರಮಾಣವು ಇಂದು ವೇಗವನ್ನು ಏನು ಮಾಡ್ತಾಯಿದೆ, ಲೆಕ್ಕಾಚಾರ ಮಾಡುವಂಥ ಸಾಧನವಾಗಿ ಉನ್ನತ ಮಟ್ಟಕ್ಕೆ ಏನು ಮಾಡ್ತಾಯಿದೆ, ಕೊಂಡೊಯ್ತಾ ಇದೆ. ಈಗ ಅಬಾಕಸ್ ನೋಡಿರಿ, ಅಬಾಕಸ್ ಸುಮಾರು 5000 ವರ್ಷಗಳ ಹಿಂದೆ ಅಬಾಕಸ್ ಅಂತೇಳಿ ನಾವು ಕರಿತಾ ಇದ್ವಿ. ಇದು ಕಂಪ್ಯೂಟರ್ನ ಒಂದು ಮೊದಲ ಲೆಕ್ಕಾಚಾರ ಅಂತೇಳಿ ನಾವು ಕೂಡ ಕರಿತೀವಿ. ಕಂಪ್ಯೂಟರ್ನ ಲೆಕ್ಕಾಚಾರದ ಮೊದಲ ಸಾಧನವಾಗಿದೆ ನಾವು ನೋಡ್ತೀವಿ. ಇದನ್ನು ಬಳಸಿದವರು ಚೀನಾದಲ್ಲಿ ಉಗಮವಾಯ್ತಿದ್ದು. ಅಬಾಕಸನ್ನು ಕಂಡುಹಿಡಿದವರು ಯಾರು ಅಂದರೆ ಲಿಕೈ ಚೇನ್ ಅವರು ಏನು ಮಾಡ್ತಾರೆ, ಅಬಾಕಸ್ ಇದೆ ಒಂದು ಅಬಾಕಸ್, ಇದನ್ನು ಕಂಡುಹಿಡಿತಾರೆ. ಅಬಾಕಸ್ ಒಂದು ಚೌಕಟ್ಟಿನಲ್ಲಿ ಮಣಿಗಳನ್ನು ಹೊಂದಿರುವಂತಹ ಹಲವಾರು ಸಮತಲವಾದಂತಹ ರಾಡ್ಗಳನ್ನು ಒಳಗಡಿರ್ತೀವಿ. ಯಾಕೆಂತೀವಿ ನಾವು ರಾಡ್ಗಳಂತೇಳಿ ಕರಿತೀವಿ. ಚೀನಿಯರು ಅಬಾಕಸ್ನಲ್ಲಿ ಮತ್ತಷ್ಟು ಸುಧಾರಿಸಿದರು. ಇದರಿಂದಾಗಿ ಲೆಕ್ಕಾಚಾರಗಳನ್ನು ಹೆಚ್ಚು ಸುಲಭವಾಗಿ ಮಾಡಲಿಕ್ಕೆ ಏನಾಗ್ತೈತೆ, ಸಹಾಯ ಆಗ್ತೈತಿ. ಇಂದಿಗೂ ಅಬಾಕಸ್ ಚಿಕ್ಕ ಮಕ್ಕಳಿಗೆ ಲೆಕ್ಕಾಚಾರಗಳನ್ನು ಮಾಡಲು ಮಾಡ್ತಾರೆ, ಬಳಸ್ತಾರೆ. ಜಾನ್ ನೇಪಿಯರ್ ನೋಡಿರಿ, 1617ರಲ್ಲಿ ಜಾನ್ ನೇಪಿಯರ್ ಎಂಬ ಸ್ಕಾಟಿಷ್ ಗಣಿತಜ್ಞ ನೇಪಿಯರ್ಸ್ ಬೋನ್ಸ್ ಎಂಬ ಗುಣಕಾರ ಮಾಡುವಂಥ ಒಂದು ಸಾಧನವನ್ನು ಕಂಡುಹಿಡಿತಾನೆ. ಜಾನ್ ನೇಪಿಯರ್ ಏನು ಮಾಡ್ತಾನೆ, ನೇಪಿಯರ್ಸ್ ಬೋನ್ಸ್ ಅನ್ನುವಂಥ ಒಂದು ಗುಣಕಾರ ಮಾಡುವಂಥ ಯಂತ್ರವನ್ನು ಕಂಡುಹಿಡಿತಾನೆ. ಇದು ಸಿವೇನು ನಮಗೆ ಬೇಕಾಗಲ್ಲ, ನೆನಪಿಟ್ಟುಕೊಂಡು ಸರಿ ಅಷ್ಟೇ. ಜಾನ್ ಅಭಿವೃದ್ಧಿಪಡಿಸಿದಂತಹ ಲಗರಿದಮ್ ಕಲ್ಪನೆಯು ನೇಪಿಯರ್ ಮೂಳೆಗಳು ಎಂದು ಕರೆಯಲ್ಪಡುವ ಸಂಖ್ಯೆಯ ರಾಡ್ ಗುಂಪನ್ನು ರಚಿಸಿತು. ಜಾನ್ ಏನು ಮಾಡ್ತಾನೆ, ಅಲ್ಗರಿದಮ್ ಎಂಬ ಒಂದು ಸಾಧನವನ್ನು ಅಭಿವೃದ್ಧಿ ಮಾಡ್ತಾನೆ. ನೇಪಿಯರ್ ಮೂಳೆಗಳು ಎಂದು ಕರೆಯಲ್ಪಡುವಂತಹ ಸಂಖ್ಯೆಯ ರಾಡ್ಗಳ ಗುಂಪನ್ನು ಅದು ಏನು ಮಾಡ್ತೈತೆ, ರೂಪಿಸ್ತೈತೆ. ಅದರ ಮೂಲಕ ನಾವು ಗುಣಾಕಾರ ಭಾಗಾಕಾರ ಎರಡನ್ನು ಕೂಡ ಮಾಡ್ಬೋದು.
ಈ ಸಾಧನವು ಆಪರೇಟಿಂಗ್ ರಾಡ್ಗಳನ್ನು ಸುತ್ತುವ ಮೂಲಕ ಮತ್ತು ವಿಶೇಷವಾಗಿ ನಿರ್ಮಿಸುವ ಬೋರ್ಡ್ಗಳಲ್ಲಿ ಇರಿಸುವಂತಹ ಮೂಲಕ ಚೌಕ ಮತ್ತು ಘನ ಬೇರುಗಳನ್ನು ಗುಣಿಸಲು ವಿಭಜಿಸಲು ಲೆಕ್ಕಾಚಾರ ಮಾಡಲಾಗುತ್ತದೆ. ಈ ನೇಪಿಯರ್ ಬೋನ್ಸ್ ಸಹಾಯಕ ಆಗ್ತದೆ. ಇದೇ ನೋಡ್ರಿ ನೇಪಿಯರ್ ಬೋನ್ಸ್. ಪ್ಯಾಸ್ಕಲ್, ಬ್ಲೈಸ್ ಪ್ಯಾಸ್ಕಲ್ ನೋಡ್ರಿ, ಬ್ಲೈಸ್ ಪ್ಯಾಸ್ಕಲ್ 1642ರಲ್ಲಿ ಇದನ್ನು ಕಂಡುಹಿಡಿತಾರೆ. ಫ್ರೆಂಚ್ ವಿಜ್ಞಾನಿ, ಫ್ರೆಂಚ್ ಗಣಿತಜ್ಞನಾದಂತಹ ಗೇರ್ಗಳಿಂದ ಮಾಡಲಂತಹ ಸೇರಿಸುವ ಯಂತ್ರವನ್ನು ಕಂಡುಹಿಡಿತಾನೆ ಇವನು. ಅದನ್ನು ತ್ವರಿತವಾಗಿ ಸಂಖ್ಯೆಗಳನ್ನು ಸೇರಿಸಲು ಏನು ಮಾಡ್ತಾರೆ, ಈ ಪ್ಯಾಸ್ಕಲನ್ನು ಬಳಸ್ತಾರೆ. ಇದಕ್ಕೆ ಪ್ಯಾಸ್ಕಲೈನ್ ಅಂತ ಕೂಡ ಕರೀತಾರೆ. ಈ ಯಂತ್ರ ಎದಕ್ಕೆ ಬಳಸ್ತೀವಿ ಅಂದರೆ ಪ್ಯಾಸ್ಕಲು ಸಂಕಲನ ಮತ್ತು ವ್ಯವಕಲನ ಹಾಗೂ ಕ್ಯಾರಿ ವರ್ಗಾವಣೆ ಇವೆಲ್ಲ ಮಾಡೋಕೆ ಏನು ಮಾಡ್ತೀವಿ ನಾವು ಪ್ಯಾಸ್ಕಲನ್ನು ಬಳಸ್ತೀವಿ. ಇದು ಗಡಿಯಾರದ ಕಾರ್ಯವಿಧಾನದ ತತ್ವದ ಮೇಲೆ ಏನು ಮಾಡ್ತದೆ, ಕಾರ್ಯವನ್ನು ನಿರ್ವಹಿಸ್ತೀವಿ. ವಿಭಿನ್ನ ಸ್ಥಾನ ಮೌಲ್ಯಗಳೊಂದಿಗೆ ವಿವಿಧ ಸಂಖ್ಯೆಗಳ ಹಲ್ಲಿನ ಚಕ್ರಗಳಿಂದ ಏನು ಮಾಡ್ತಿದೆ, ಮಾಡಲ್ಪಟ್ಟಿರ್ತೈತೆ. ಇವರೇ ಪ್ಯಾಸ್ಕಲ್ ಅನ್ನುವಂತಹ ಗಣಿತಜ್ಞ, ಇದೇ ಪ್ಯಾಸ್ಕಲ್ ಯಂತ್ರ. ಗಾಟ್ಫ್ರೈಡ್ ವಿಲ್ಹೆಲ್ಮ್ ಲಿಬ್ನಿಟ್ಜ್ ಇವರು ನೋಡಿರಿ. 1673ರಲ್ಲಿ ಜರ್ಮನ್ ಗಣಿತಜ್ಞ ಇವರು. ಗಾಟ್ಫ್ರೈಡ್ ಲಿಬ್ನಿಟ್ಜ್ ಗುಣಾಕಾರ ಮತ್ತು ಭಾಗಾಕಾರವನ್ನು ಸೇರಿಸಲು ಏನು ಮಾಡ್ತಾನೆ, ಪ್ಯಾಸ್ಕಲ್ಗೆ ಸೇರಿಸುವಂಥ ಯಂತ್ರದ ಸಾಮರ್ಥ್ಯಗಳನ್ನು ವಿಸ್ತರಣೆ ಮಾಡ್ತಾನೆ ಇವನು. ವಿಭಿನ್ನ ರೀತಿಯ ಉದ್ದದ 9 ಹಲ್ಲುಗಳನ್ನು ಹೊಂದಿರುವಂತಹ ಸ್ಟೈಪ್ಡ್ ಸಿಲಿಂಡರನ್ನು ಏನು ಮಾಡ್ತಾನೆ, ಬಳಸಿಕೊಂಡು ಸಂಖ್ಯೆಗಳನ್ನು ಪುನರಾವರ್ತನೆ ಸೇರ್ಪಡೆಯ ಮೂಲಕ ಗುಣಾಕಾರವನ್ನು ಮಾಡ್ತಾನೆ. ಗಾಟ್ಫ್ರೈಡ್ ವಿಲ್ಹೆಲ್ಮ್ ಏನು ಮಾಡ್ತಾರೆ, ಲಿಬ್ನಿಟ್ಜ್ ಇವ್ರು ಏನು ಮಾಡ್ತಾರೆ, ಗಾಟ್ಫ್ರೈಡ್ ಲಿಬ್ನಿಟ್ಜ್ ಗುಣಾಕಾರ ಮತ್ತು ಭಾಗಾಕಾರವನ್ನು ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಪ್ಯಾಸ್ಕಲ್ಗೆ ಹಲವಾರು ಯಂತ್ರದ ಸಹಾಯವನ್ನು ಪಡ್ಕೊಂಡು ಏನು ಮಾಡ್ತಾರೆ, ಇವರು ಅಭಿವೃದ್ಧಿಯನ್ನು ಮಾಡ್ತಾರೆ. ಜೋಸೆಫ್ ಜಾಕ್ವರ್ಡ್ ನೋಡ್ರಿ, ಜಾಕ್ವರ್ಡ್ ಲೂಮ್ 1801ರಲ್ಲಿ ಜೋಸೆಫ್ ಜಾಕ್ವರ್ಡ್ ಪಂಚ್ ಕಾರ್ಡ್ಗಳನ್ನು ಕಂಡುಹಿಡ್ತಾನೆ. ಪಂಚ್ ಕಾರ್ಡ್ ಯಾರು ಕಂಡುಹಿಡಿದ್ರು ಅಂದರೆ ಜೋಸೆಫ್ ಜಾಕ್ವರ್ಡ್. ಹತ್ತಿ ನೇಯ್ಗೆ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸಲು, ಮಗ್ಗಗಳನ್ನು ಕೂಡ ನಿಯಂತ್ರಿಸಲು ಅವುಗಳನ್ನು ಬಳಸುತ್ತಾರೆ ಇವನು. ಸ್ವಯಂಚಾಲಿತ ಕಾರ್ಯಗಳನ್ನು ನಿರ್ವಹಿಸುವ ಯಂತ್ರಕ್ಕೆ ಸೂಚಿಸಲು ಪರಸ್ಪರ ಬದಲಾಯಿಸಬಹುದಂತಹ ಪಂಚ್ ಕಾರ್ಡ್ಗಳನ್ನು ಬಳಸುವ ಮೊದಲು ಯಂತ್ರ ಇದು. ಈ ಐತಿಹಾಸಿಕ ಆವಿಷ್ಕಾರದೊಂದಿಗೆ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಹಿಂಪಡೆಯುವಂತಹ ಪರಿಕಲ್ಪನೆಯನ್ನು ಮಾಡ್ತಾನೆ, ಪ್ರಾರಂಭಿಸ್ತಾನೆ. ಚಾರ್ಲ್ಸ್ ಬ್ಯಾಬೇಜ್ ಎಂಬ ಇಂಗ್ಲಿಷ್ ಗಣಿತಜ್ಞ 1822ರಲ್ಲಿ ಏನು ಮಾಡ್ತಾನೆ, ಡಿಫರೆನ್ಸ್ ಎಂಜಿನ್ ಎಂಬ ಯಂತ್ರವನ್ನು ಅಭಿವೃದ್ಧಿ ಮಾಡ್ತಾನೆ. ಡಿಫರೆನ್ಸ್ ಎಂಜಿನ್ ಯಾರು ಕಂಡುಹಿಡ್ತಾರೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಇದು ವಿವಿಧ ಗಣಿತದ ಕಾರ್ಯಗಳನ್ನು ಲೆಕ್ಕಾಚಾರ ಮಾಡಬಲ್ಲದು ಮತ್ತು ಸೈದ್ಧಾಂತಿಕವಾಗಿ ವಿಭಿನ್ನ ಸಮೀಕರಣಗಳನ್ನು ಪರಿಹರಿಸಬಲ್ಲದು. ಅದನ್ನು ಅನುಸರಿಸಿ 1837ರಲ್ಲಿ ಅವರು ವಿಶ್ಲೇಷಣಾತ್ಮಕ ಎಂಜಿನ್ ಅಂದರೆ ಅನಾಲಿಟಿಕ್ ಎಂಜಿನನ್ನು ಕಂಡುಹಿಡಿತಾರೆ. ನಂತರ ಆಧುನಿಕ ಕಂಪ್ಯೂಟರ್ಗಳ ಅಡಿಪಾಯ ಎಂದು ಕೂಡ ಇದು ಸಾಬೀತಾಗಿದೆ. ಅನಾಲಿಟಿಕ್ ಎಂಜಿನ್ ಯಾರು ಕಂಡುಹಿಡಿತಾರೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿತಾರೆ. ಈ ಯಂತ್ರದ ಎಲ್ಲ 4 ಗಣಿತದ ಕಾರ್ಯಾಚರಣೆಗಳನ್ನು ಹೋಲಿಕೆಯನ್ನು ಏನು ಮಾಡ್ತದೆ, ನಿರ್ವಹಿಸ್ತದೆ. ಇದು ಕೇಂದ್ರಿತ ಸಂಸ್ಕರಣ ಸೆಂಟ್ರಲ್ ಪ್ರೊಸೆಸರ್, ಮೆಮೊರಿ ಸಂಗ್ರಹಣೆ, ಮೆಮೊರಿ ಸ್ಟೋರೇಜ್, ಇನ್ಪುಟ್ ಔಟ್ಪುಟ್ ಸಾಧನಗಳೆಂದು ಕರೆಯಲ್ಪಡುವಂತಹ ಇನ್ಪುಟ್ ಔಟ್ಪುಟ್ ಸಾಧನಗಳನ್ನು ಕೂಡ ಇದು ಒಳಗೊಂಡಿದೆ. ಸಂಗ್ರಹಿಸಿದ ಡೇಟಾವನ್ನು ಸಹ ಏನು ಮಾಡ್ತದೆ, ಇಲ್ಲಿ ಬದಲಾಯಿಸ್ಬೋದು. ಆ ಸಮಯದಲ್ಲಿ ವಿಶ್ಲೇಷಣಾತ್ಮಕ ಎಂಜಿನನ್ನು ಇಂದಿಗೂ ನಾವು ನಿರ್ಮಿಸಲಾಗಿಲ್ಲ. ಆದರೂ ಕೂಡ ಆಧುನಿಕ ಕಂಪ್ಯೂಟರ್ಗಳು ಕಾರ್ಯನಿರ್ವಹಿಸುವ ಮೂಲಕ ತತ್ವಗಳನ್ನು ಏನು ಮಾಡ್ತಾರೆ, ಬ್ಯಾಬೇಜ್ ಅವರು ಸ್ಥಾಪನೆ ಮಾಡ್ತಾರೆ. ಇವೆರಡು ಸಾಧನೆಯನ್ನು ಮಾಡಿದಕ್ಕೋಸ್ಕರ ಏನು ಮಾಡ್ತಾರೆ, ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತೀವಿ. ಎರಡು ಅಂದರೆ ಡಿಫರೆನ್ಸ್ ಎಂಜಿನ್, ಇನ್ನೊಂದು ಅನಾಲಿಟಿಕ್ ಎಂಜಿನ್. ಹಾರ್ವರ್ಡ್ ಮಾರ್ಕ್ I ಇದು ಒಂದು ಸಮಸ್ಯೆಯನ್ನು ಪರಿಹರಿಸಲು ವಿನ್ಯಾಸಗೊಳಿಸಿದ ಬದಲಿಗೆ ವ್ಯಾಪಕ ಶ್ರೇಣಿಯ ಸಮಸ್ಯೆಗಳನ್ನು ಏನು ಮಾಡ್ತದೆ, ಪರಿಹರಿಸಲು ಸಹಾಯ ಮಾಡ್ತದೆ. ಅಂದರೆ ಒಂದೇ ಒಂದು ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಇದು ವಿನ್ಯಾಸಗೊಳಿಸಲಾಗಿಲ್ಲ, ಹಲವಾರು ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಏನಾಗಿದೆ, ಈ ಒಂದು ಹಾರ್ವರ್ಡ್ ಮಾರ್ಕ್ I ಸಹಾಯಕ ಆಗಿದೆ. ಪ್ರೊಫೆಸರ್ ಹೋವರ್ಡ್ ಐಕೆನ್ 1943ರಲ್ಲಿ ಹಾವರ್ಡ್ ಮಾರ್ಕ್ I ಅನ್ನು ವಿನ್ಯಾಸಗೊಳಿಸಿದರು. ಪ್ರೊಫೆಸರ್ ಹೋವರ್ಡ್ ಐಕೆನ್ ಅವರು 1943ರಲ್ಲಿ ಹಾವರ್ಡ್ ಮಾರ್ಕ್ I ಅನ್ನು ಏನು ಮಾಡ್ತಾರೆ, ವಿನ್ಯಾಸಗೊಳಿಸ್ತಾರೆ. ಇದನ್ನು IBM ಎಂದು ಕೂಡ ಕರೀತಾರೆ. ಹಾವರ್ಡ್ ಮಾರ್ಕರ್ I ಅನ್ನು IBM ಅಂತ ಕೂಡ ಕರೀತಾರೆ. IBM ಅಂದ್ರೇನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಅರ್ಥ.
ಆಟೋಮೆಟಿಕ್ ಸೀಕ್ವೆನ್ಸ್ ಕಂಟ್ರೋಲರ್ ಕ್ಯಾಲ್ಕುಲೇಟರ್ ನೋಡ್ರಿ, ಆಟೋಮೆಟಿಕ್ ಸೀಕ್ವೆನ್ಸ್ ಕಂಟ್ರೋಲ್ಡ್ ಕ್ಯಾಲ್ಕುಲೇಟರ್ ASCC ಅಂತ ಕೂಡ ಈ ಒಂದು ಹಾರ್ವರ್ಡ್ ಮಾರ್ಕನ್ನು ನಾವು ಕರಿತೀವಿ. ಇದು ಆರಂಭಿಕ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ಆಗಿದ್ದು 5 ಸೆಕೆಂಡ್ಗಳಲ್ಲಿ 2 10 ಅಂಕಿಯ ಸಂಖ್ಯೆಗಳನ್ನು ಏನು ಮಾಡ್ತದೆ, ಇದು ಲೆಕ್ಕಾಚಾರವನ್ನು ಮಾಡ್ತದೆ. ಈಗ ಇದೇ ನೋಡಿರಿ ಹಾರ್ವರ್ಡ್ ಮಾರ್ಕ್ 1 ಆಗಿರ್ತೈತೆ. ಜಾನ್ ವಾನ್ ನ್ಯೂಮನ್ ಇವರು ಏನು ಮಾಡ್ತಾರೆ ಅಂದರೆ, ಜಾನ್ ವಾನ್ ನ್ಯೂಮನ್ ಅವರು 1945ರಲ್ಲಿ ಸಂಗ್ರಹಿಸಿದಂಥ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಪರಿಕಲ್ಪನೆಯನ್ನು ಏನು ಮಾಡ್ತಾರೆ, ಪ್ರಸ್ತಾಪನೆ ಮಾಡ್ತಾರೆ. ಈ ಸಿದ್ಧಾಂತದ ಪ್ರಕಾರ ಪ್ರೋಗ್ರಾಮ್ ಮತ್ತು ಡೇಟಾವನ್ನು ಒಂದೇ ಮೆಮೊರಿ ಘಟಕದಲ್ಲಿ ಏನು ಮಾಡಲಾಗಿದೆ, ಸಂಗ್ರಹಿಸಲಾಗಿದೆ. ಕೆಳಗಿನ ರೇಖಾಚಿತ್ರವು ವಾನ್ ನ್ಯೂಮನ್ ಕಂಪ್ಯೂಟರ್ನ ಏನು ಮಾಡಿದೆ ಅಂದರೆ ಮೂಲ ವಾಸ್ತುಶಿಲ್ಪವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿ ಮೆಮೊರಿಯಲ್ಲಿನ ಮುಖ್ಯವಾಗಿ 2 ಪ್ರಕಾರ ನೋಡ್ತೀವಿ. ಒಂದು CPU, ಇನ್ನೊಂದು ALU. CPU ಅಂದರೆ ಕಂಟ್ರೋಲ್ ಯೂನಿಟ್, ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. CLU ಅಲ್ಲ, ALU 2 ಪ್ರಕಾರಗಳು ನೋಡ್ತೀವಿ. ALUನಲ್ಲಿ ಮತ್ತೆ 2 ಪ್ರಕಾರ ಕಂಡುಬರ್ತೀವಿ. ಒಂದು ಇನ್ಪುಟ್, ಇನ್ನೊಂದು ಔಟ್ಪುಟ್. ಇದ್ರ ಬಗ್ಗೆ ಕೂಡ ಇನ್ಪುಟ್ ಔಟ್ಪುಟ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಈಗ ಎಡ್ವ್ಯಾಕ್ ಆ್ಯಂಡ್ ಯೂನಿಯಾಕ್. ಎಡ್ವ್ಯಾಕ್ ಅಂದರೆ ಎಲೆಕ್ಟ್ರಾನಿಕ್ ಡಿಸ್ಕ್ರಿಯೇಟ್ ವೇರಿಯಬಲ್ ಆಟೋಮೇಟೆಡ್ ಕಂಪ್ಯೂಟರ್, ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ, ಆಟೋಮೇಟೆಡ್ ಕಂಪ್ಯೂಟರ್. ಯೂನಿಯಾಕ್ ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. 1945ರಲ್ಲಿ ಜಾನ್ ವಾನ್ ನ್ಯೂಮನ್ ಎಡ್ವ್ಯಾಕ್ ಎಂಬ ಹೊಸ ಕಂಪ್ಯೂಟರನ್ನು ಪ್ರಸ್ತಾಪಿಸಿದರು. ಅದು ಅವರು ಸಂಗ್ರಹಿಸಿದ ಪ್ರೋಗ್ರಾಮ್ ಪರಿಕಲ್ಪನೆಯನ್ನು ಮಾಡ್ತೈತೆ, ಬಳಸ್ತೈತೆ. ಇಲ್ಲಿ ಎಕೆರ್ಟೆ ಮೌಚ್ಲಿ ಕಂಪ್ಯೂಟರ್ ಕಾರ್ಪೊರೇಷನ್ ENIAC ಅನ್ನು ಅಭಿವೃದ್ಧಿಪಡಿಸಿದರು. ನಂತರ 1940ರಲ್ಲಿ ತಮ್ಮದೇ ಆದಂತಹ ಏನು ಮಾಡ್ತಾರೆ, ಕಂಪನಿಯನ್ನು ಕೂಡ ಸ್ಥಾಪಿಸ್ತಾರೆ. ಎಕೆರ್ಟೆ ಮೌಚ್ಲಿ ಕಂಪ್ಯೂಟರ್ ಕಾರ್ಪೊರೇಷನ್ ENIAC ಅನ್ನು ಅಭಿವೃದ್ಧಿಪಡಿಸಿದ ನಂತರ 1946ರಲ್ಲಿ ತಮ್ಮದೇ ಆದ ಕಂಪನಿಯನ್ನು ಏನು ಮಾಡ್ತದೆ, ಸ್ಥಾಪಿಸ್ತೈತಿ. 1951ರಲ್ಲಿ ಈ ಕಂಪನಿಯು ಯೂನಿವ್ಯಾಕ್ 1 ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1 ಅನ್ನು ಏನು ಮಾಡ್ತು, ರಚಿಸಿತು. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1 ಅನ್ನು ಏನು ಮಾಡ್ತೈತೆ, 1951ರಲ್ಲಿ ಈ ಕಂಪ್ನಿ ರೆಡಿ ಮಾಡ್ತೈತೆ. ಯೂನಿವ್ಯಾಕ್ 1 ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1 ಅಂತ ಅರ್ಥ. ಇದು 1951ರಲ್ಲಿ ನಿರ್ಮಿಸ್ತಾರೆ. ಇಂದಿಗೂ ಕೂಡ ಏನು ಮಾಡ್ತಾಯಿದೆ, ಯೂನಿವ್ಯಾಕ್ ಕಾರ್ಯವನ್ನು ಮಾಡ್ತಾಯಿದೆ. ಇದೇ ಯೂನಿವ್ಯಾಕ್ ಕಂಪ್ಯೂಟರ್, ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೇ ಯೂನಿವ್ಯಾಕ್ ಕಂಪ್ಯೂಟರ್ ಆಗಿರ್ತೈತೆ. ಇದು ENIAC ಕಂಪ್ಯೂಟರ್. ಒಂದೊಂದು ರೂಮೇ ಹಿಡ್ಕೊಂಡ್ಬಿಟ್ಟೈತೆ. ಇದು ಇಷ್ಟು ದೊಡ್ಡದವಾಗ ENIAC ಕಂಪ್ಯೂಟರ್ ಇತ್ತು. ಕಂಪ್ಯೂಟರ್ಗಳನ್ನು ಅವುಗಳ ಅಭಿವೃದ್ಧಿಯ ಹಂತಗಳ ಆಧಾರದ ಮೇಲೆ ತಲೆಮಾರುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, 4th, 5th ಈ ರೀತಿ 5 ಜನ್ರೇಷನನ್ನು ಮಾಡಲಾಗಿದೆ. ಕಂಪ್ಯೂಟರ್ ಉದ್ಯಮದ ಬೆಳವಣಿಗೆಯನ್ನು ತಾಂತ್ರಿಕ ಪ್ರಗತಿಯಿಂದ ಏನು ಮಾಡಲಾಗಿದೆ, ನಿರ್ಧರಿಸಲಾಗ್ತದೆ. ಪ್ರತಿಯೊಂದು ಕಂಪ್ಯೂಟರ್ ಅಭಿವೃದ್ಧಿ ಪೀಳಿಗೆಯು ಒಂದು ಅಥವಾ ಹೆಚ್ಚಿನ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಅಭಿವೃದ್ಧಿಗಳಿಂದ ಏನು ಮಾಡಲಾಗಿದೆ, ಪ್ರತ್ಯೇಕಿಸಲ್ಪಟ್ಟಿದೆ. ಅದು ಆ ಪೀಳಿಗೆಯಿಂದ ಕಂಪ್ಯೂಟರ್ಗಳ ಕಾರ್ಯಕ್ಷಮತೆಯನ್ನು ಕೂಡ ಏನು ಮಾಡಲಾಗಿದೆ, ಗಮನಾರ್ಹವಾಗಿ ಸುಧಾರಿಸಿದೆ. ಈಗ ಕಂಪ್ಯೂಟರ್ ಜನ್ರೇಷನ್ಗಳು ನೋಡಿರಿ. ಕಂಪ್ಯೂಟರ್ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, 4th, 5th 5 ಜನ್ರೇಷನ್ಗಳು ಬರ್ತವೆ. ಇಲ್ಲಿ ಫಸ್ಟ್ ಜನ್ರೇಷನ್ ಏನು ಮಾಡ್ತದೆ, 1946ರಿಂದ 1959ರವರೆಗೆ ಫಸ್ಟ್ ಜನ್ರೇಷನ್ ಕಂಡು ಬರ್ತೈತಿ. 1959ರಿಂದ 1965ರವರೆಗೆ ಸೆಕೆಂಡ್ ಜನ್ರೇಷನು. 1965ರಿಂದ 1971ರವರೆಗೆ ಥರ್ಡ್ ಜನ್ರೇಷನು. 1971ರಿಂದ 1985ರವರೆಗೆ 4th ಜನ್ರೇಷನು. 1980ರಿಂದ ಪ್ರೆಸೆಂಟ್ ಏನಾಗಿದೆ, ಇದು 5th ಜನ್ರೇಷನ್ ನಾವು ನೋಡ್ತೀವಿ. ಫಸ್ಟ್ ಜನ್ರೇಷನ್ನಲ್ಲಿ
ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ನಾವೇನು ಮಾಡಲಾಗಿತ್ತು ಪತ್ತೆ ಹಚ್ಚಲಾಯಿತು. ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ಕೊಂಡು ಕೆಲಸ ಮಾಡ್ತಾಯಿತ್ತು. ಸೆಕೆಂಡ್ ಜನ್ರೇಷನ್ನು ಟ್ರಾನ್ಸಿಸ್ಟರ್ ಮೇಲೆ ವರ್ಕ್ ಮಾಡ್ತಾಯಿತ್ತು. ಥರ್ಡ್ ಜನ್ರೇಷನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಲೆ ಅಂದರೆ IC ಚಿಪ್ ಮೇಲೆ ಏನು ಮಾಡ್ತಾಯಿತ್ತು ಕೆಲಸ ಮಾಡ್ತಾಯಿತ್ತು. ಫೋರ್ತ್ ಜನ್ರೇಷನ್ನು ಮೈಕ್ರೋ ಪ್ರೊಸೆಸರ್ ಮೇಲೆ ಕೆಲಸ ಮಾಡ್ತಾಯಿತ್ತು. ಹಾಗೆ ಫಿಫ್ತ್ ಜನ್ರೇಷನ್ನು ಲಾಸ್ಟ್ ಜನ್ರೇಷನ್ನು AI ಕೃತಕ ಬುದ್ಧಿಮತ್ತೆಯ ಮೇಲೆ ಏನು ಮಾಡ್ತಾಯಿತ್ತು ಇದು ಕೆಲಸವನ್ನು ಮಾಡ್ತಾಯಿತ್ತು. ಕಂಪ್ಯೂಟರ್ನ ಇತಿಹಾಸ ನೋಡ್ರಿ. ನೀವು ಇಂದು ಇರುವಂತಹ ಡಿಜಿಟಲ್ ಕಂಪ್ಯೂಟರ್ ಪ್ರಪಂಚವನ್ನು ಸೃಷ್ಟಿಸಿದ ಸಂಪೂರ್ಣ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದರೆ ಈ ಒಂದು ಚಾರ್ಲ್ಸ್ ಬೇಬೇಜ್ ಅವರಿಗೆ ಸಲ್ತದೆ. ಇವರನ್ನು ಗಣಿತದ ಶಾಸ್ತ್ರಜ್ಞರಾಗಿದ್ದರು, ಪ್ರಾಧ್ಯಾಪಕರಾಗಿದ್ದರು. ಪ್ರಪಂಚದ 19ನೇ ಶತಮಾನದಲ್ಲಿ ಪ್ರಾರಂಭಿಸಿದಂತಹ ಚಾರ್ಲ್ಸ್ ಬೇಬೇಜನ್ನು ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಈಗ ನಾವು ಕೆಲವು ವರ್ಷಗಳ ಹಿಂದೆ ಹೋಗೋಣ ಮತ್ತು ವಿವಿಧ ತಲೆಮಾರುಗಳ ಕಂಪ್ಯೂಟರ್ಗಳ ಬಗ್ಗೆ ನೋಡೋಣ. ಸ್ವಲ್ಪ ಜ್ಞಾನವನ್ನು ಕೂಡ ನಾವು ಇಲ್ಲಿ ಪಡೆದುಕೊಳ್ಳೋಣ. 5 ತಲೆಮಾರುಗಳ ಕಂಪ್ಯೂಟರ್ಗಳನ್ನು ನಾವು ನೋಡಿದ್ದೀವಲ್ಲ, ಅವಕ್ಕೇನಿದೆ ನಾವು ಜನ್ರೇಷನ್ ಅಂತ ಕರಿತೀವಿ. ವರ್ಷಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಹೇಗೆ ವಿಭಿನ್ನ ತಂತ್ರಜ್ಞಾನವನ್ನು ಬಳಸಿ ಮತ್ತು ಯಾವ ಹಾರ್ಡ್ವೇರನ್ನು ಬಳಸಿ ಕೆಲಸ ಮಾಡ್ತಿದ್ದೀವೋ ನಾವು ಅಲ್ಲಿ ತಂತ್ರಜ್ಞಾನದ ಬಗ್ಗೆ ಮಾತನಾಡಿದರೆ ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದರೆ ಮುಟ್ಟಬಹುದು, ಸಾಫ್ಟ್ವೇರ್ ಅಂದರೆ ಮುಟ್ಟಕ್ಕಾಗೋದಿಲ್ಲ. ಇವುಗಳ ಬಗ್ಗೆ ಮಾತನಾಡ್ತೀವಿ. ಇದರಿಂದಾಗಿ ವಿವಿಧ ತಲೆಮಾರುಗಳಲ್ಲಿ ಕಂಪ್ಯೂಟರ್ಗಳ ಬದಲಾವಣೆಗಳಾಗಿವೆ ಎಂದು ಏನು ಮಾಡ್ತೀವಿ ನಾವು ತಿಳಿತೀವಿ. ಈ ಒಂದು ಜನ್ರೇಷನ್ಗಳ ಅಥವಾ ಕಂಪ್ಯೂಟರ್ಗಳ ಒಂದು ವ್ಯಾಖ್ಯಾನ ಮೇಲೆ ನಾವೇನು ಮಾಡ್ತೀವಿ ಕಂಪ್ಯೂಟರ್ ಬದಲಾವಣೆ ಹೇಗಾಗಿದೆ ಅಂತ ನಾವು ತಿಳ್ಕೊತೀವಿ. ಇಷ್ಟು ಏನಾಯ್ತಿತ್ತು ಜನ್ರೇಷನ್ ಮೇಲೆ ಆಯಿತು. ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ ನಾನು ಒಂದೊಂದು ಜನ್ರೇಷನ್ ಕುರಿತು 5 ಜನ್ರೇಷನ್ ಮೇಲೆ ಒಂದು ತರಗತಿಯನ್ನು ಮಾಡ್ತೀನಿ. ಯಾಕೆಂದರೆ ಇದರಲ್ಲೇ ಮಾಡ್ತಾ ಹೋದರೆ ತುಂಬ ಲೆಂದಿ ಆಗ್ತೈತೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಮೊದಲ ತಲೆಮಾರಿನ ಕಂಪ್ಯೂಟರ್ ಬಗ್ಗೆ ಅಂದರೆ ಫಸ್ಟ್ ಜನ್ರೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಫಸ್ಟಿಂದ 5th ಗಂಟ 5 ಜನ್ರೇಷನ್ ಬಗ್ಗೆ ನಾವೇನು ಮಾಡೋಣ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.